ಭಾರತದ ಇತಿಹಾಸದಲ್ಲಿ ಕೆಲವು ಸಾಮ್ರಾಜ್ಯಗಳು ಬಂದವು ಹೋದವು. ಆದರೆ ಕೆಲವು ಸಾಮ್ರಾಜ್ಯಗಳು ಕೇವಲ ಭೂಮಿಯನ್ನು ಮಾತ್ರವಲ್ಲ, ಸಮುದ್ರವನ್ನು ಆಳಿದವು. ಕೇವಲ ಕತ್ತಿಯಿಂದಲ್ಲ, ಕಲೆ, ಸಂಸ್ಕೃತಿ, ಆಡಳಿತ, ಜ್ಞಾನ, ನೌಕಾಪಡೆ ಎಲ್ಲ ಕ್ಷೇತ್ರದಲ್ಲೂ ಶಿಖರವನ್ನು ತಲುಪಿದ ಸಾಮ್ರಾಜ್ಯ. ಆ ಮಹಾವಂಶವೇ ಚೋಳವಂಶ. ಇಂದು ನಾವು ಕೇಳುವ ತಂಜಾವೂರು ದೇವಸ್ಥಾನ, ನಟರಾಜ ಮೂರ್ತಿ, ಸಮುದ್ರದ ಮೇಲೆ ನಡೆದ ಯುದ್ಧಗಳು, ದಕ್ಷಿಣ ಏಷ್ಯಾದ ಮೇಲೆ ಭಾರತದ ಪ್ರಭಾವ, ಇವೆಲ್ಲದರ ಹಿಂದೆ ಇರುವ ಶಕ್ತಿ ಚೋಳರದು. ಈ ವಿಡಿಯೋದಲ್ಲಿ ನೀವು ತಿಳಿಯಲಿರುವುದು ಚೋಳರ ಇತಿಹಾಸ. ಇದು ಕೇವಲ ಇತಿಹಾಸವಲ್ಲ, ಇದು ಭಾರತದ ಹೆಮ್ಮೆಯಾಗಿದೆ. ಚೋಳರು ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ವಂಶಗಳಲ್ಲಿ ಒಂದು. ಇವರ ಹೆಸರು ನಮಗೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿಯೇ ಕಾಣಿಸುತ್ತದೆ. ಮೌರ್ಯ ಚಕ್ರವರ್ತಿ ಅಶೋಕನ ಶಾಸನಗಳಲ್ಲಿ ಕೂಡ ಚೋಳ, ಪಾಂಡ್ಯ, ಚೇರ ಈ 3 ದಕ್ಷಿಣ ಭಾರತದ ಪ್ರಮುಖ ವಂಶಗಳಾಗಿ ಉಲ್ಲೇಖಗೊಂಡಿವೆ. ಅಂದರೆ ಚೋಳ ವಂಶವು ಕನಿಷ್ಠ 2300 ವರ್ಷಗಳ ಇತಿಹಾಸ ಹೊಂದಿದೆ. ಆದರೆ ಪ್ರಾರಂಭಿಕ ಚೋಳನು ಹೆಚ್ಚು ಬಲಿಷ್ಠರಾಗಿರಲಿಲ್ಲ. ಅವರು ಪಲ್ಲವ, ಪಾಂಡ್ಯರ ನಡುವೆ ಸಿಕ್ಕಿಹಾಕಿಕೊಂಡಿದ್ದರು. ಕಾಲಕ್ರಮದಲ್ಲಿ ಅವರ ಶಕ್ತಿ ಕುಗ್ಗಿತು. ಹಾಗೆಂದರೆ ಚೋಳರ ಅಂತ್ಯ ಅಲ್ಲ. ಇತಿಹಾಸದಲ್ಲಿ ಕೆಲವೊಮ್ಮೆ ವಂಶಗಳು ಮೌನವಾಗುತ್ತವೆ, ಆದರೆ ಮತ್ತೆ ಭೂಕಂಪದಂತೆ ಮರಳಿ ಬರುತ್ತವೆ. ಚೋಳರಿಗೂ ಅದೇ ಸಂಭವಿಸಿತು. ದಕ್ಷಿಣ ಭಾರತದ ಪ್ರಾಚೀನ ಕಾಲದ ತಮಿಳು ಆಡಳಿತಗಾರರು ಇವರಾಗಿದ್ದರು. ಉರಯೂರ್, ಈಗಿನ ತಿರುಚ್ಚಿರಾಪಳ್ಳಿ ಇದರ ಅತ್ಯಂತ ಹಳೆಯ ರಾಜಧಾನಿಯಾಗಿತ್ತು. ಚೋಳ ರಾಜರು ಮತ್ತು ಚಕ್ರವರ್ತಿಗಳು ಪರ್ಯಾಯವಾಗಿ ಪರಕೇಶರಿ ವರ್ಮನ್ ಮತ್ತು ರಾಜಕೇಶರಿ ವರ್ಮನ್ ಎಂಬ ಬಿರುದುಗಳನ್ನು ಹೊಂದಿದ್ದರು. ಅವರ ಕಾಲಗಣನೆ ಕಷ್ಟಕರವಾಗಿದೆ. ಆದರೆ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಒಂದು ಹೆಸರು ಇತಿಹಾಸವನ್ನು ತಿರುಗಿಸಿತು. ಅದೇ ವಿಜಯಾಲಯ ಚೋಳ. ಅವರು ಪಲ್ಲವರಿಂದ ತಂಜಾವೂರು ಅನ್ನು ಗೆದ್ದು ಚೋಳ ಸಾಮ್ರಾಜ್ಯದ ಪುನರ್ಜನ್ಮವನ್ನು ಘೋಷಿಸಿದರು. ವಿಜಯಾಲಯ ಚೋಳನಿಗೆ ಚೋಳರ ನಿಜವಾದ ಸ್ಥಾಪಕ ಎನ್ನುವರು. ತಂಜಾವೂರು ನಂತರ ಚೋಳರ ರಾಜಧಾನಿಯಾಗಿ ಬೆಳೆಯಿತು. ಇಲ್ಲಿ ದೇವಸ್ಥಾನಗಳು, ಕೋಟೆಗಳು, ಆಡಳಿತ ಕೇಂದ್ರಗಳು ನಿರ್ಮಾಣವಾಯಿತು. ವಿಜಯಾಲಯನ ನಂತರ ಬಂದ ರಾಜರು ನಿಧಾನವಾಗಿ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಮೊದಲಿಗೆ 1ನೇ ಆದಿತ್ಯ ಚೋಳ ಬರುವನು. ಇವನು ತೊಂಡೈಮಂಡಲ ಕದನದಲ್ಲಿ ಪಲ್ಲವರನ್ನು ಸೋಲಿಸಿ ಕಂಚಿ ಗೆದ್ದುಕೊಂಡನು. ಈತನಿಗೆ ಕೋದಂಡರಾಮ ಎಂಬ ಬಿರುದಿತ್ತು. ಇವನ ನಂತರ ಬಂದ 1ನೇ ಪರಾಂತಕ ಚೋಳನು ಪಾಂಡ್ಯರ ಮೇಲೆ ದಾಳಿ ಮಾಡಿ ಮದುರೈ ಗೆದ್ದು ಮದುರೈಗೊಂಡ ಎಂಬ ಬಿರುದು ಪಡೆದನು. ಸಿಂಹಳ ಆಕ್ರಮಿಸಿ ಇಲ್ಲಮಗೊಂಡ ಬಿರುದು ಪಡೆದನು. ಚೋಳರ ಆಡಳಿತ ಬಗ್ಗೆ ತಿಳಿಸುವ ಉತ್ತರ ಮೇರೂರ್ ಶಾಸನವನ್ನು ಇವನು ಕಂಚಿಯ ವೈಕುಂಠ ಪೆರುಮಾಳ್ ದೇವಸ್ಥಾನದ ಗೋಡೆ ಮೇಲೆ ಕೆತ್ತಿಸಿದನು. ಇವನು ಕ್ರಿಸ್ತಶಕ 1049ರಲ್ಲಿ ನಡೆದ ತಕ್ಕೋಲಂ ಕದನದಲ್ಲಿ ರಾಷ್ಟ್ರಕೂಟರ 3ನೇ ಗೋವಿಂದನಿಂದ ಸೋತನು. ಮುಂದೆ ಚೋಳರನ್ನು ವಿಶ್ವ ಇತಿಹಾಸದ ಮಟ್ಟಕ್ಕೆ ತಂದು ನಿಲ್ಲಿಸಿದವನು ಯಾರಾದರೂ ಇದ್ದರೆ ಅದು ರಾಜರಾಜ ಚೋಳ, ಚೋಳಯುಗದ ಚಕ್ರವರ್ತಿ. ಭಾರತದ ಇತಿಹಾಸದಲ್ಲಿ ಅಶೋಕ, ಸಮುದ್ರಗುಪ್ತ, ಅಕ್ಬರ್ ಹೆಸರನ್ನು ಕೇಳಿದಂತೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಹೆಸರು ಗಂಭೀರವಾಗಿ ಮೂಡುತ್ತದೆ. ಅದೇ 1ನೇ ರಾಜರಾಜ ಚೋಳ. ಕ್ರಿಸ್ತಶಕ 1085ರಿಂದ 1016ರವರೆಗೆ ಅವರು ಆಳ್ವಿಕೆ ನಡೆಸಿದರು. ಈ ಅವಧಿಯಲ್ಲಿ ಚೋಳ ಸಾಮ್ರಾಜ್ಯವು ತಮಿಳುನಾಡಿನ ಬಹುತೇಕ ಭಾಗ, ಶ್ರೀಲಂಕಾದ ದೊಡ್ಡ ಭಾಗ, ಕೇರಳದ ಪ್ರದೇಶಗಳು ಮತ್ತು ದಕ್ಷಿಣ ಭಾರತದ ಕರಾವಳಿ ಭಾಗ ಇವೆಲ್ಲವನ್ನೂ ತನ್ನ ಅಧೀನಕ್ಕೆ ತಂದಿತು. 996ರ ಹೊತ್ತಿಗೆ ಅವನು ಕೇರಳವನ್ನು ವಶಪಡಿಸಿಕೊಂಡು ಉತ್ತರ ಶ್ರೀಲಂಕಾವನ್ನು ವಶಪಡಿಸಿಕೊಂಡನು. ಇವನು ಸೀಲೋನಿನ ರಾಜನನ್ನು ಸೋಲಿಸಿ ಅನುರಾಧಾಪುರ ಗೆದ್ದುಕೊಂಡನು. ಮಾಲ್ಡೀವ್ಸ್ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡನು. ಗಂಗರನ್ನು ಸೋಲಿಸಿ ತಳಕಾಡು ಪಡೆದುಕೊಂಡು ಅದಕ್ಕೆ ರಾಜಪುರ ಎಂದು ಹೆಸರಿಟ್ಟನು. ಆದರೆ ರಾಜರಾಜ ಚೋಳನ ಮಹತ್ವ ಕೇವಲ ಯುದ್ಧದಲ್ಲಲ್ಲ. ಅವನು ಶಕ್ತಿಶಾಲಿ ಆಡಳಿತಗಾರ, ದೂರದೃಷ್ಟಿಯ ರಾಜಕಾರಣಿ, ಕಲೆ ಮತ್ತು ಧರ್ಮದ ಪೋಷಕ ಮತ್ತು ಸಮುದ್ರ ಶಕ್ತಿಯ ಮಹತ್ವವನ್ನು ಅರಿತ ಮೊದಲ ಭಾರತೀಯ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿದ್ದನು. ಇವನಿಗೆ ಚೋಳ ಮಾರ್ತಾಂಡ, ಜಯಗೊಂಡ, ಕೇರಳಾಂತಕ, ಸಿಂಹಳಾಂತಕ ಮತ್ತು ಪಾಂಡ್ಯ ಕುಲಸಾನಿ ಎಂಬ ಅನೇಕ ಬಿರುದುಗಳಿದ್ದವು. ಇವನು ಬೃಹದೀಶ್ವರ ದೇವಸ್ಥಾನವನ್ನು ತಂಜಾವೂರಿನಲ್ಲಿ 1000 ವರ್ಷಗಳ ಹಿಂದೆ ನಿರ್ಮಿಸಿದನು. ಈ ದೇವಸ್ಥಾನ ಇಂಜಿನಿಯರಿಂಗ್ ಅದ್ಭುತವಾಗಿದೆ. 66 ಮೀಟರ್ ಎತ್ತರದ ವಿಮಾನ, ಭಾರೀ ಗ್ರಾನೈಟ್ ಕಲ್ಲುಗಳು, ಪರಿಪೂರ್ಣ ಜ್ಯಾಮಿತಿ, ಇದು ಚೋಳರ ತಾಂತ್ರಿಕ ಜ್ಞಾನವನ್ನು ತೋರಿಸುತ್ತದೆ. ಇಂದಿಗೂ ಈ ದೇವಸ್ಥಾನ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿದೆ. ನಂತರ ರಾಜರಾಜ ಚೋಳನ ಮಗ ರಾಜೇಂದ್ರ ಚೋಳ ಆಡಳಿತಕ್ಕೆ ಬಂದನು. ಇವನು ಸಮುದ್ರವನ್ನು ಗೆದ್ದ ಚಕ್ರವರ್ತಿಯಾಗಿದ್ದಾನೆ.
ಚೋಳ ಸಾಮ್ರಾಜ್ಯವನ್ನು ಕೇವಲ ಭಾರತದೊಳಗೆ ಮಾತ್ರವಲ್ಲ, ಭಾರತ ಹೊರಗೂ ವಿಸ್ತರಿಸಿದನು. ಇವರು ನಡೆಸಿದ ಪ್ರಮುಖ ಆಕ್ರಮಣಗಳು ಶ್ರೀಲಂಕಾ, ಮಲೇಷ್ಯಾ, ಇಂಡೋನೇಷ್ಯಾ, ಸುಮಾತ್ರಾ ಮತ್ತು ದಕ್ಷಿಣ ಏಷ್ಯಾದ ಕರಾವಳಿ ಪ್ರದೇಶಗಳು. ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನ ಸಮುದ್ರದಾಚೆಯ ಸೈನಿಕ ಆಕ್ರಮಣವಾಗಿತ್ತು. 1014ರ ಹೊತ್ತಿಗೆ ರಾಜರಾಜನು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಸ್ವಾಧೀನಪಡಿಸಿಕೊಂಡನು. ಕ್ರಿಸ್ತಶಕ 1018ರಲ್ಲಿ ಶ್ರೀಲಂಕಾ ಅರಸ 5ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಅಲ್ಲಿ ಶಿವ ಮತ್ತು ವಿಷ್ಣು ದೇವಾಲಯ ನಿರ್ಮಿಸಿದನು. ಇಂಡೋನೇಷ್ಯಾದ ಆಕ್ರಮಣ ಮಾಡಿ ಶ್ರೀವಿಜಯನನ್ನು ಸೋಲಿಸಿ ಕಪ್ಪಾಕಾಣಿಕೆ ಪಡೆದನು. ಅಲ್ಲಿನ ಜವಾಬತಿ ಮತ್ತು ಸುಮಾತ್ರಾ ಈತನ ಅಧೀನದಲ್ಲಿದ್ದವು. ಇವನ ವಿಜಯದ ನಂತರ ಅವರಿಗೆ ನೀಡಲಾದ ಬಿರುದು ಗಂಗೈಕೊಂಡ ಚೋಳ, ಅಂದರೆ ಗಂಗೆಯನ್ನು ಗೆದ್ದವ ಎಂದಾಗಿದೆ. ಇವರು ಹೊಸ ರಾಜಧಾನಿ ನಿರ್ಮಿಸಿದರು, ಗಂಗೈಕೊಂಡ ಚೋಳಪುರಂ. ಇದು ಚೋಳರ ಶಕ್ತಿ ಶಿಖರದ ಸಂಕೇತವಾಗಿತ್ತು. ಇವನು ವೆಂಗಿಯನ್ನು ರಕ್ಷಿಸಿದನು ಮತ್ತು ಗಂಗಾವಾಡಿ ಪ್ರದೇಶವನ್ನು, ಇಂದಿನ ಕರ್ನಾಟಕ ರಾಜ್ಯ, ಆಕ್ರಮಿಸಿಕೊಂಡನು. ಪಶ್ಚಿಮ ಗಂಗರನ್ನು ನಾಶ ಮಾಡಿದನು. ನಂತರ 1023ರಲ್ಲಿ ಉತ್ತರಕ್ಕೆ ದಂಡಯಾತ್ರೆಯನ್ನು ಕಳುಹಿಸಿದರು. ಅದು ಗಂಗಾ ನದಿಯನ್ನು ಮಿಗ್ಗಿಸಿತು. ಗಂಗಾ ನೀರನ್ನು ಹೊಸ ರಾಜಧಾನಿ ಗಂಗೈಕೊಂಡ ಚೋಳಪುರಂಗೆ ತಂದಿತು. ಇವರು ಮಲೆ ಪರ್ಯಾಯ ದ್ವೀಪ ಮತ್ತು ಮಲೆ ದ್ವೀಪ ಸಮೂಹದ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡರು. ನಂತರ ರಾಜರಾಜಿರಾಜ ಚೋಳ ಆಳ್ವಿಕೆಗೆ ಬಂದನು. ಪಾಂಡ್ಯರು ಮತ್ತು ಚೇರರೊಂದಿಗೆ ಹೋರಾಡಿ 1046ರಲ್ಲಿ ಪಶ್ಚಿಮ ಚಾಲುಕ್ಯರ ದೊರೆ ಸೋಮೇಶ್ವರ ಒಂದನನ್ನು ಸೋಲಿಸಿದನು. ಆದರೆ 1054ರಲ್ಲಿ ಚಾಲುಕ್ಯರ ವಿರುದ್ಧ ನಡೆದ ಕೊಪ್ಪಂ ಕದನದಲ್ಲಿ ಅವನು ಕೊಲ್ಲಲ್ಪಟ್ಟನು. ಮುಂದೆ ಬಂದ ಚೋಳ ದೊರೆ ವೀರರಾಜೇಂದ್ರ ಡೆಕ್ಕನ್ನಲ್ಲಿ ಚಾಲುಕ್ಯ ಸಾಮ್ರಾಜ್ಯವನ್ನು ನಿರುಪದ್ರವ ಮಾಡಲು ಪ್ರಯತ್ನಿಸಿದನು. ಆದರೆ ಅವನ ಮರಣ ವಿಕ್ರಮಾದಿತ್ಯ ಚಾಲುಕ್ಯನಿಗೆ ಚೋಳ ಕುಟುಂಬ ಕಲಹಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು. ನಂತರ ಚೋಳ ಮತ್ತು ಪೂರ್ವ ಚಾಲುಕ್ಯರ ಕಿರೀಟಗಳನ್ನು ಆನುವಂಶಿಕವಾಗಿ ಪಡೆದ ಕುಲೋತ್ತುಂಗ ಚೋಳನು ತನ್ನ ತಾಯಿಯ ವಂಶಾವಳಿಯ ಮೂಲಕ ಚೋಳರಿಂದ ಬಂದವನು ಮತ್ತು ತಂದೆಯ ಕಡೆ ಮೂಲಕ ಚಾಲುಕ್ಯರಿಂದ ಬಂದವನು. ಅವನು ಬುದ್ಧಿವಂತಿಕೆಯಿಂದ ಡೆಕ್ಕನ್ನನ್ನು ತ್ಯಜಿಸಿ ಪೂರ್ವ ಕರಾವಳಿಯನ್ನು ಏಕೀಕರಿಸುವ ಕಡೆ ಗಮನಹರಿಸಿದನು. ಪಾಂಡ್ಯ ಸಿಂಹಾಸನದ ಹಕ್ಕಿನ ಬಗ್ಗೆ 1166ರಿಂದ ಚೋಳರು, ಪಾಂಡ್ಯರು ಮತ್ತು ಶ್ರೀಲಂಕಾ ನಡುವೆ ಪಿತೂರಿ ಹೂಡಿತು. ಕುಲೋತ್ತುಂಗ ಚೋಳನು ರಾಮಾನುಜಾಚಾರ್ಯರನ್ನು ತಮಿಳುನಾಡಿನಿಂದ ಉಚ್ಚಾಟಿಸಿದನು ಮತ್ತು ಇವರಿಗೆ ಹೊಯ್ಸಳ ಅರಸ ವಿಷ್ಣುವರ್ಧನ ಆಶ್ರಯ ನೀಡಿದನು. ಈ ಮನೆತನದ ಕೊನೆಯ ಅರಸ 3ನೇ ರಾಜೇಂದ್ರ ಚೋಳ ಆಗಿದ್ದನು. ಚೋಳರ ವಿಶೇಷತೆಯೆಂದರೆ ಅದು ನೌಕಾಪಡೆ, ಭಾರತದ ಪ್ರಥಮ ನೇವಲ್ ಪವರ್. ಇಂದು ನಾವು ಇಂಡಿಯನ್ ನೇವಿ ಬಗ್ಗೆ ಹೆಮ್ಮೆ ಪಡುತ್ತೇವೆ, ಆದರೆ ಭಾರತದ ನೌಕಾ ಪರಂಪರೆಯ ಮೂಲ ಎಲ್ಲಿ ಗೊತ್ತಾ? ಅದೇ ಚೋಳ ಸಾಮ್ರಾಜ್ಯ. ಚೋಳರು ಭಾರೀ ಯುದ್ಧ ನೌಕೆಗಳನ್ನು ನಿರ್ಮಿಸಿದರು, ವಾಣಿಜ್ಯ ನೌಕಾಪಡೆ ಅಭಿವೃದ್ಧಿಪಡಿಸಿದರು, ಸಾಗರ ಮಾರ್ಗಗಳನ್ನು ನಿಯಂತ್ರಿಸಿದರು, ದಕ್ಷಿಣ ಏಷ್ಯಾದ ವ್ಯಾಪಾರವನ್ನು ಹಿಡಿತದಲ್ಲಿಟ್ಟರು. ಇದರಿಂದ ಭಾರತ ಮತ್ತು ದಕ್ಷಿಣ ಏಷ್ಯಾ ನಡುವೆ ಸಾಂಸ್ಕೃತಿಕ ಸಂಪರ್ಕ ವಿಸ್ತರಿಸಿತು. ಇಂದಿಗೂ ಇಂಡೋನೇಷ್ಯಾ, ಕಂಬೋಡಿಯಾ, ಥೈಲ್ಯಾಂಡ್ ದೇವಸ್ಥಾನಗಳಲ್ಲಿ ಭಾರತೀಯ ಪ್ರಭಾವ ಕಾಣಿಸುತ್ತದೆ. ಇದು ಚೋಳರ ಕಾಲದ ಕೊಡುಗೆ. ಚೋಳರ ಆಡಳಿತ ವ್ಯವಸ್ಥೆ ನೋಡುವುದಾದರೆ ಮುಂಚೆ ಚೋಳರು ಕೇವಲ ಯೋಧರಲ್ಲ, ಅವರು ಅತ್ಯಂತ ಸುಧಾರಿತ ಆಡಳಿತ ವ್ಯವಸ್ಥೆ ರೂಪಿಸಿದ್ದರು. ಅವರ ಪ್ರಮುಖ ವೈಶಿಷ್ಟ್ಯ ಗ್ರಾಮ ಸಭಾ ವ್ಯವಸ್ಥೆ ಆಗಿದೆ. ಗ್ರಾಮಗಳಲ್ಲಿ ಸ್ಥಳೀಯ ಆಡಳಿತ ಜಾರಿಯಲ್ಲಿತ್ತು. ಅಂದರೆ ಗ್ರಾಮಗಳ ಜನರು ತಮ್ಮ ಸಮಸ್ಯೆಗಳಿಗೆ ತಾವೇ ಸಭೆ ನಡೆಸಿ ನಿರ್ಣಯ ತೆಗೆದುಕೊಳ್ಳುತ್ತಿದ್ದರು. ತೆರಿಗೆ ವ್ಯವಸ್ಥೆ ಸ್ಪಷ್ಟವಾಗಿತ್ತು. ಭೂ ದಾಖಲೆಗಳನ್ನು ಬರವಣಿಗೆಯಲ್ಲಿ ಉಳಿಸಲಾಗುತ್ತಿತ್ತು. ಶಾಸನಗಳನ್ನು ಕಲ್ಲಿನಲ್ಲಿ ಕೆತ್ತಲಾಗುತ್ತಿತ್ತು. ಕೆಲವು ಶಾಸನಗಳಲ್ಲಿ ಮಹಿಳೆಯರಿಗೂ ಆಡಳಿತದಲ್ಲಿ ಸ್ಥಾನ ನೀಡಲಾಗಿದೆ ಎಂದು ತಿಳಿದುಬರುತ್ತದೆ. ಇವರು ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ಮಂಡಲ, ನಾಡು, ಕೊಟ್ಟಂ ಮತ್ತು ಗ್ರಾಮ ಎಂದು ವಿಭಾಗಿಸಿದ್ದರು. ತರಂಕುರಂ ಹಳ್ಳಿಯಾಗಿದ್ದು ಪ್ರತಿ ಕುರುಂಗೂ ಮಹಾಸಭಾ ಎಂಬ ಗ್ರಾಮ ಸಭೆ ಇತ್ತು. ಇದಕ್ಕೆ ಪೆರುಂಕುರಿ ಎಂದು ಕರೆಯುತ್ತಿದ್ದರು ಮತ್ತು ಅದರ ಸದಸ್ಯರಿಗೆ ಪೆರುಮ್ಮಕ್ಕಳ್ ಎನ್ನುತ್ತಿದ್ದರು. ಇದು ಆ ಕಾಲಕ್ಕೆ ಅತ್ಯಂತ ಮುಂದುವರೆದ ಚಿಂತನೆಯಾಗಿತ್ತು. ಕಲೆ, ಶಿಲ್ಪ, ಸಾಹಿತ್ಯ ಚೋಳರ ಸಾಂಸ್ಕೃತಿಕ ಸ್ವರ್ಣಯುಗವಾಗಿದೆ. ಚೋಳರು ದ್ರಾವಿಡ ಶೈಲಿ ಅಭಿವೃದ್ಧಿಪಡಿಸಿದರು. ಇವರು ತಂಜಾವೂರಿನ ಶೈಲಿ ಅಳವಡಿಸಿಕೊಂಡಿದ್ದರು. ಚೋಳ ಕಾಲವನ್ನು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸ್ವರ್ಣಯುಗ ಎನ್ನುತ್ತಾರೆ. ಈ ಯುಗದ ಕೊಡುಗೆಗಳು ಕಂಚಿನ ನಟರಾಜ ಮೂರ್ತಿಗಳು, ಭರತನಾಟ್ಯದ ಬೆಳವಣಿಗೆ, ದೇವಸ್ಥಾನಗಳ ಗೋಡೆ ಚಿತ್ರಕಲೆ, ತಮಿಳು ಸಾಹಿತ್ಯದ ಮಹತ್ವದ ಕೃತಿಗಳು, ದೇವಾಲಯಗಳು ಕೇವಲ ಪೂಜಾ ಸ್ಥಳವಲ್ಲ, ವಿದ್ಯಾ ಕೇಂದ್ರಗಳಾಗಿದ್ದವು. ಚೋಳರ ಶಿಲ್ಪಗಳು ಇಂದು ಲಂಡನ್, ಪ್ಯಾರಿಸ್, ನ್ಯೂಯಾರ್ಕ್ ಮ್ಯೂಸಿಯಂಗಳಲ್ಲಿವೆ. ಇದು ಅವರ ಕಲೆ ವಿಶ್ವಮಟ್ಟದಲ್ಲಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇವರ ಪ್ರಮುಖ ದೇವಾಲಯ ಎಂದರೆ ತಂಜಾವೂರು ಬೃಹದೀಶ್ವರ ದೇವಾಲಯ.
ಇದು ವಿಶ್ವವಿಖ್ಯಾತವಾಗಿದೆ. ಗಂಗೈಕೊಂಡ ಚೋಳಪುರಂನ ಶಿವ ದೇವಾಲಯ, ಧಾರಾಸುರನ ಐರಾವತೇಶ್ವರ ದೇವಾಲಯ, ತ್ರಿಭುವನ ಕಂಪಹಾರೇಶ್ವರ ದೇವಾಲಯ ಪ್ರಸಿದ್ಧಿ ಪಡೆದಿವೆ. ಇವರ ಕಾಲದ ಸಾಹಿತ್ಯ ನೋಡುವುದಾದರೆ ತಿರುವಳ್ಳವರ್ ಅವರ ತಿರುಕ್ಕುರನ್, ಅನಾಮಧೇಯ ರಚಿಸಿದ ಕಕ್ಕಪ್ಪಾಡಿಯಂ, ಕಂಬಿನ ಕಂಬರಾಮಾಯಣ, ಸಾಕಿಲ್ಲಾರಿನ ಪೆರಿಯ ಪುರಾಣ, ತಿರುಕ್ಕಡೆ ದೇವ ರಚಿಸಿದ ಜೀವಕ ಚಿಂತಾಮಣಿ ಮತ್ತು ಜಯಗೊಂಡ ರಚಿಸಿದ ಕಾಳಿಂಗ ತಪ್ಪರಣ ಪ್ರಸಿದ್ಧವಾಗಿವೆ. ಇನ್ನು ಚೋಳ ಸಾಮ್ರಾಜ್ಯದ ಪತನದ ಕಡೆ ನೋಡುವುದಾದರೆ ಯಾವ ಸಾಮ್ರಾಜ್ಯವೂ ಶಾಶ್ವತವಲ್ಲ. 13ನೇ ಶತಮಾನಕ್ಕೆ ಚೋಳ ಸಾಮ್ರಾಜ್ಯ ದುರ್ಬಲವಾಗಲು ಕಾರಣಗಳೆಂದರೆ ಪಾಂಡ್ಯರ ಪುನರುತ್ಥಾನ, ಹೊಯ್ಸಳರ ಏರಿಕೆ, ಒಳ ರಾಜಕೀಯ ಸಂಘರ್ಷ, ನಿರಂತರ ಯುದ್ಧಗಳಿಂದ ಆರ್ಥಿಕ ಕುಗ್ಗು. ಇವೆಲ್ಲದರಿಂದ ಕೊನೆಗೆ ಚೋಳರ ರಾಜಕೀಯ ಶಕ್ತಿ ಅಂತ್ಯವಾಯಿತು. ಆದರೆ ಚೋಳರ ಪರಂಪರೆ ಅಂತ್ಯವಾಗಲಿಲ್ಲ. ಇಂದಿಗೂ ಅವರ ದೇವಸ್ಥಾನಗಳು ನಿಂತಿವೆ, ಅವರ ಶಿಲ್ಪಗಳು ಜೀವಂತವಾಗಿವೆ, ಅವರ ಹೆಸರು ಇತಿಹಾಸದಲ್ಲಿ ಅಜರಾಮರವಾಗಿದೆ. ಚೋಳರು ಕೇವಲ ವಂಶವಲ್ಲ, ಅವರೊಂದು ಸಂಸ್ಕೃತಿ, ಒಂದು ಚಿಂತನೆ, ಒಂದು ನಾಗರಿಕತೆ. ಭಾರತವನ್ನು ಕೇವಲ ಭೂಭಾಗದಲ್ಲಿ ಅಲ್ಲ, ಸಮುದ್ರದಾಚೆಯೂ ಗೌರವದಿಂದ ಗುರುತಿಸಿದ ಮೊದಲ ಸಾಮ್ರಾಜ್ಯ. ನಾವಿಂದು ಹೆಮ್ಮೆ ಪಡುವ ಭಾರತೀಯ ಕಲೆ, ದೇವಸ್ಥಾನ, ನೌಕಾ ಪರಂಪರೆ, ಆಡಳಿತ ವ್ಯವಸ್ಥೆ ಇವೆಲ್ಲದರ ಹಿಂದೆ ಚೋಳರ ಕೊಡುಗೆ ಇದೆ. ಇಂತಹ ಇತಿಹಾಸವನ್ನು ತಿಳಿಯುವುದು ಅಂದರೆ ನಮ್ಮನ್ನು ನಾವು ಅರಿಯುವುದು ಆಗಿದೆ. ಇಂತಹ ಅಡಗಿದ ಇತಿಹಾಸಗಳು, ಮಹಾನ್ ಭಾರತೀಯ ಸಾಮ್ರಾಜ್ಯಗಳ ಕಥೆಗಳು ಮತ್ತು ನಮ್ಮ ಸಂಸ್ಕೃತಿಯ ಗರ್ವಭರಿತ ಅಧ್ಯಾಯಗಳು ಇಷ್ಟವಾದರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇತಿಹಾಸವನ್ನು ಕೇಳುವವರಾಗಬೇಡಿ, ಇತಿಹಾಸವನ್ನು ಅರಿಯುವವರಾಗಿರಿ. ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.